ಗುಡ್ ಆಫ್ಟರ್ನೂನ್. ಸೊ ಈಗಾಗಲೇ ನಾವೇನಪ್ಪ ಅಂದ್ರೆ ಉಷ್ಣ ಅನ್ನುವಂತಹ ಪಾಠದ ಬಗ್ಗೆ ಅಧ್ಯಯನವನ್ನ ಮಾಡ್ತಾ ಇದ್ದೀವಲ್ವಾ. ಹೌದು, ಉಷ್ಣದ ಬಗ್ಗೆ ಈಗಾಗಲೇ ನಾವೇನು ಮಾಡಿದ್ವಿ, ಹಲವಾರು ವಿಷಯಗಳನ್ನ ತಿಳಿದುಕೊಂಡಿದ್ದೀವಿ. ಆ ಉಷ್ಣವನ್ನ ಏನಪ್ಪನ್ನ ಯಾವ ರೀತಿಯಾಗಿ ಅಳಿತೀವಿ, ಯಾವ ಯಾವ ಮಾನಗಳನ್ನ ಉಪಯೋಗಿಸ್ತೀವಿ, ಹೌದು, ಇವೆಲ್ಲದ್ರ ಬಗ್ಗೆ ಏನಪ್ಪ ಅಂದ್ರೆ ನಾವು ಈಗಾಗಲೇ ಅಧ್ಯಯನವನ್ನ ಮಾಡಿದ್ದೀವಿ. ಅದೇ ರೀತಿ ಉಷ್ಣ ಯಾವ ರೀತಿ ವರ್ಗಾವಣೆ ಆಗ್ತಾ ಇದೆ. ಸೊ ಎಲ್ಲ ವಸ್ತುಗಳಲ್ಲಿಯೂ ಕೂಡ ಒಂದೇ ರೀತಿಯಾಗಿ ಏನಪ್ಪ ಅಂದ್ರೆ ಉಷ್ಣ ವರ್ಗಾವಣೆ ಆಗೋದಿಲ್ಲ. ಹೌದು, ಸೊ ಅದು ವರ್ಗಾವಣೆ ಆಗೋದಕ್ಕೆ ಏನಪ್ಪ ಅಂದ್ರೆ ಬೇರೆ ಬೇರೆ ರೀತಿಯಾದಂತಹ ಕ್ರಿಯೆಗಳಿದ್ದಾವೆ. ಸೊ ವಹನ ಕ್ರಿಯೆ, ಸಂವಹನ, ವಿಕಿರಣ. ಸೊ ಈ ಮೂರು ಕ್ರಿಯೆಗಳ ಮೂಲಕ ಏನಪ್ಪ ಅಂದ್ರೆ ಒಂದು ಬೇರೆ ಬೇರೆ ವಸ್ತುಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಉಷ್ಣ ವರ್ಗಾವಣೆ ಆಗ್ತಾ ಇರ್ತದೆ. ಸೊ ಇದಷ್ಟು ತಿಳಿದ ನಂತರ ಹಿಂದಿನ ಅವಧಿಯಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ, ಬೇಸಿಗೆ ಮತ್ತು ಚಳಿಗಾಲದಲ್ಲಿ ಸೊ ನಾವು ಧರಿಸುವಂತಹ ಬಟ್ಟೆಗಳ ಬಗ್ಗೆ ಏನಪ್ಪಾ ಅಂದ್ರೆ ಅಧ್ಯಯನವನ್ನ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಮೊದಲನೇದಾಗಿ ಬೇಸಿಗೆಯ ಕಾಲದಲ್ಲಿ ತಿಳಿ ಬಿಳಿ ಬಣ್ಣದ ಬಟ್ಟೆಗಳನ್ನ ಏನಪ್ಪಾ ಅಂದ್ರೆ ಹೆಚ್ಚಾಗಿ ನಾವು ಉಪಯೋಗಿಸ್ತೀವಿ. ಯಾಕ ಅನ್ನೋದ್ರ ಬಗ್ಗೆ ಹಿಂದಿನ ಅವಧಿಯಲ್ಲಿ ಏನಪ್ಪಾ ಅಂದ್ರೆ ಚಟುವಟಿಕೆ ಬಗ್ಗೆ ಹೇಳಿತ್ತು. ಅದರ ಮೂಲಕ ನಾವು ಏನಪ್ಪಾ ಅಂದ್ರೆ ಉತ್ತರವನ್ನ ಕಂಡುಕೊಂಡಿದ್ದೀವಿ. ಹೌದು, ಯಾಕಂದ್ರೆ ಈ ತಿಳಿ ಬಿಳಿ ಬಣ್ಣದ ಬಟ್ಟೆಗಳು ಏನ್ ಮಾಡ್ತಾವು, ಉಷ್ಣವನ್ನ ಪ್ರತಿಫಲಿಸ್ತಾವ. ಗಾಢ ಬಣ್ಣದ ಬಟ್ಟೆಗಳು ಉಷ್ಣವನ್ನ ಹೀರಿಕೊಳ್ತಾವು. ಈ ತಿಳಿ ಬಿಳಿ ಬಣ್ಣದ ಬಟ್ಟೆಗಳು ಏನಪ್ಪ ಉಷ್ಣವನ್ನ ಪ್ರತಿಫಲಿಸುವುದರಿಂದ ಏನಪ್ಪಾ ಅಂದ್ರ ನಮಗ ಸೆಕೆಯ ಅನುಭವ ಅಥವಾ ಆ ತಾಪ ಕಡಿಮೆ ಆಗ್ತೈತಿ. ಹಾಗಾಗಿ ಏನಪ್ಪಾ ಅಂದ್ರೆ ತಿಳಿ ಬಿಳಿ ಬಣ್ಣದ ಬಟ್ಟೆಯನ್ನ ಬೇಸಿಗೆ ಸಂದರ್ಭದಲ್ಲಿ ಹೆಚ್ಚಾಗಿ ಬಳಸೋದಕ್ಕೆ ನಾವು ಹೇಳ್ತಾ ಇದ್ದೀವಿ. ಸೊ ಈ ದಿನ ಏನ್ ಮಾಡೋದು, ಚಳಿಗಾಲದಲ್ಲಿ ನಾವು ಧರಿಸುವಂತಹ ಬಟ್ಟೆಗಳು. ಚಳಿಗಾಲದಲ್ಲಿ ಸೊ ಎಂತ ಬಟ್ಟೆಗಳನ್ನ ಬಳಸಕ್ಕೆ ಹೇಳ್ತಾರೋ, ಚಳಿಗಾಲದೊಳಗ ಏನ್ ಮಾಡ್ತಾರೆ, ಚಳಿಗಾಲದಲ್ಲಿ ಉಣ್ಣೆ ಬಟ್ಟೆಯನ್ನ ಅಥವಾ ಗಾಢ ಬಣ್ಣದ ಬಟ್ಟೆಗಳನ್ನ ಧರಿಸಾಕ ಹೇಳ್ತಾರ. ಯಾಕ ಅನ್ನೋದನ್ನ ಏನಪ್ಪ ಅಂದ್ರೆ ಇವತ್ತಿನ ದಿನ ನೋಡೋಣ. ಸೊ ಎಲ್ಲ ಬೇಸಿಗೆ ಕಾಲದಲ್ಲಿ ಯಾಕ ತಿಳಿ ಬಿಳಿ ಬಣ್ಣದ ಬಟ್ಟೆಯನ್ನು ಹಾಕ್ತೀವಿ ಅನ್ನೋದು ಚಟುವಟಿಕೆ ಮಾಡಿದೀವಿ. ಅದೇ ಚಟುವಟಿಕೆಯನ್ನ ಏನಪ್ಪ ಅಂದ್ರೆ ಇಲ್ಲಿ ಇನ್ನೊಂದು ರೀತಿಯಾಗಿ ಮಾಡೋದಂತ. ಸೊ ಏನ್ ಮಾಡಬೇಕು, ಅಲ್ಲಿ ಏನ್ ಮಾಡಿದ್ವಿ, ಎರಡು ಸಮ ಪಾತ್ರೆಗಳನ್ನ ತಗೊಂಡಿದೀವಿ. ಇಲ್ಲಿಯೂ ಕೂಡ ಏನಪ್ಪ ಅಂದ್ರೆ ಎರಡು ಸಮವಾದಂತಹ ಪಾತ್ರೆಗಳನ್ನ ತಗೋಬೇಕು. ತಗೊಂಡು ಏನ್ ಮಾಡ್ಬೇಕಪ್ಪ ಅಂದ್ರೆ ಇವು ಎರಡರಲ್ಲಿಯೂ ಸಮ ಪ್ರಮಾಣದ ಬಿಸಿಯಾದ ಬಿಸಿ ನೀರನ್ನ ಹಾಕ್ಬೇಕು. ಅಲ್ಲೇನ್ ಮಾಡಿದೀವಿ, ತಣ್ಣನೆಯ ನೀರನ್ನ ಹಾಕಿದ್ದೀವಿ. ಇಲ್ಲಿ ಬಿಸಿಯಾದ ನೀರು ಹಾಕ್ಬೇಕು. ಬಿಸಿ ನೀರನ್ನ ಎರಡು ಪಾತ್ರೆಗಳಿಗೂ ಸಮ ಪ್ರಮಾಣದಲ್ಲಿ ಬಿಸಿಯಾಗಿ ಸಮ ಪ್ರಮಾಣದ ನೀರನ್ನ ಏನಪ್ಪ ಅಂದ್ರೆ ಎರಡು ಪಾತ್ರೆಗೆ ಹಾಕಬೇಕು. ಹಾಕಿದ ನಂತರ ಏನ್ ಮಾಡಬೇಕು, ಒಂದು ಅಥವಾ ನೀವು ಮೊದಲೇ ಒಂದು ಪಾತ್ರೆಗೆ ಏನಪ್ಪ ಅಂದ್ರೆ ಕಪ್ಪು ಬಣ್ಣವನ್ನ, ಕಪ್ಪಿಲ್ಲ ಅಂದ್ರೆ ಯಾವ್ದಾದ್ರು ಒಂದು ಗಾಢ ಬಣ್ಣವನ್ನ ಏನಪ್ಪ ಅಂದ್ರೆ ಇಲ್ಲಿ ನೀವು ಹಚ್ಚಿ ಎರಡನ್ನೇ ಏನ್ ಮಾಡಬೇಕು, ನೆರಳಿನಲ್ಲಿ ಇಡಬೇಕು ಅಥವಾ ನಿಮ್ಮ ಕೋಣೆಯಲ್ಲಿ ನಾರ್ಮಲ್ ವಾತಾವರಣ ಇರುವುದರಲ್ಲಿ ಏನಪ್ಪ ಅಂದ್ರೆ ಇವುಗಳನ್ನ ಇಡಬೇಕು. ಇಟ್ಟು 15ರಿಂದ 20 ನಿಮಿಷಗಳ ನಂತರ ನೀವು ನೋಡಿ ಯಾವುದರಲ್ಲಿ ಬೇಗನೆ ತಂಪಾಗಿರ್ತೈತಿ, ಈ ಪಾತ್ರೆಯಲ್ಲಿ. ಯಾಕ, ಈ ನಾವು ಕಪ್ಪು ಬಣ್ಣವನ್ನ ಹಚ್ಚಿದೀವಿ, ಅದೇನಪ್ಪ ಅಂದ್ರೆ ಈ ಪಾತ್ರೆಯಲ್ಲಿರುವ ಉಷ್ಣವನ್ನ ಏನ್ ಮಾಡಿಬಿಟ್ಟಿರ್ತೈತಿ, ಹೀರ್ಕೊಂಡ್ಬಿಟ್ಟಿರ್ತೈತಿ. ಈ ಉಷ್ಣವನ್ನ ಹೀರೋದ್ರಿಂದ ಏನಪ್ಪ ಅಂದ್ರೆ ಇಲ್ಲಿ ಈ ನೀರು ಉಷ್ಣವನ್ನ ಕಳೆದುಕೊಳ್ತಂದ್ರ ಅದು ಏನಪ್ಪ ಅಂದ್ರೆ ತಂಪಾಗಿರ್ತೈತಿ. ಸೊ ಇದರಿಂದ ನಮಗೆ ಏನ್ ಗೊತ್ತಾಗ್ತೈತಿ, ಗಾಢ ಬಣ್ಣದ ಬಟ್ಟೆಗಳು ಏನಪ್ಪ ಅಂದ್ರೆ ಉಷ್ಣವನ್ನ ಹೀರಿಕೊಂಡು ತಮ್ಮ ಹತ್ರನೇ ಇರೋದ್ರಿಂದ ಏನಪ್ಪ ಅಂದ್ರೆ ಅವು ಬೇಗ ಅಂದ್ರೆ ನಮಗೆ ಚಳಿಗಾಲದ ಸಂದರ್ಭದಲ್ಲಿ ಬಿಸಿಯ ಅನುಭವ, ಬೆಚ್ಚನೆಯ ಅನುಭವ ಏನಪ್ಪ ಅಂದ್ರೆ ಉಂಟಾಗುವಂತದ್ದು. ಸೊ ಹಾಗಾಗಿ ನಾವು ಏನು ಬರಿಬಹುದು, ಬಟ್ಟೆಗಳನ್ನ ಧರಿಸಬೇಕು ಅಥವಾ ಧರಿಸುತ್ತಾರೆ ಏಕೆ, ಏಕೆಂದರೆ ಉಣ್ಣೆ ಅಥವಾ ಗಾಢ ಬಣ್ಣವು ಉಷ್ಣವನ್ನು
ಉಷ್ಣವನ್ನ ಹೀರಿಕೊಂಡು ಉಷ್ಣವನ್ನ ಅಂದ್ರೆ ಎಲ್ಲಿದು ವಾತಾವರಣದ ಉಷ್ಣವನ್ನ ಹೀರಿಕೊಂಡು ನಮ್ಮನ್ನ ಬೆಚ್ಚಗೆ ಮಾಡುತ್ತವೆ. ಚಳಿಗಾಲದಲ್ಲಿ ತುಂಬಾನೇ ತಂಪಾದಂತಹ ವಾತಾವರಣ ಇರ್ತದೆ. ಆ ತಂಪಾದಂತಹ ವಾತಾವರಣವನ್ನ ಏನಪ್ಪಾ ಅಂದ್ರೆ ಇಷ್ಟಪಡೋದಿಲ್ಲ. ಸೊ ತುಂಬಾನೇ ಬೆಚ್ಚಗಾಗಿ ಇರ್ಬೇಕು ಅನಿಸ್ತಾ ಇರ್ತದೆ. ಆ ಸಮಯದಲ್ಲಿ ನಾವು ಗಾಢ ಬಣ್ಣದ ಬಟ್ಟೆಗಳನ್ನ ಧರಿಸಿದಾಗ ಆ ವಾತಾವರಣದಲ್ಲಿರುವಂತಹ ಉಷ್ಣಾಂಶವನ್ನು ಅದು ಹೀರಿಕೊಂಡು ನಮ್ಮನ್ನ ಏನ್ ಬೆಚ್ಚನೆಯ ಅನುಭವ ಏನಪ್ಪಾ ಅಂದ್ರೆ ನಮ್ಗ ಮಾಡ್ತಾ ಇದ್ವಿ. ಅದಷ್ಟೇ ಅಲ್ಲ, ನೀವು ಉಣ್ಣೆ ಬಟ್ಟೆಯನ್ನ ಧರಿಸಿದ್ರಂದ್ರ ಉಣ್ಣೆ ಬಗ್ಗೆ ನಾವು ಈಗಾಗಲೇ ಹೇಳಿದ್ವಿ. ಉಣ್ಣೆ ಏನು ಒಂದು ಗಾಳಿಯ ಅಲ್ಪವಾಹಕ. ಸೊ ಗಾಳಿಗೂ ಕೂಡ ಉಷ್ಣದ ಅಲ್ಪವಾಹಕ ಅಂತ ಹೇಳಿದ್ವಿ ನಾವು. ಹೌದು, ಈ ಗಾಳಿಯನ್ನ ಉಣ್ಣೆ ಏನ್ ಮಾಡ್ತಾವು, ಗಾಳಿಯನ್ನ ಹಿಡಿದಿಟ್ಟುಕೊಂಡಿರ್ತಾವು. ಆ ಗಾಳಿ ಉಷ್ಣದ ಅಲ್ಪವಾಹಕವಾಗಿರೋದ್ರಿಂದ ನಮ್ಮ ದೇಹದಿಂದ ಬರುವಂತಹ ಉಷ್ಣ, ಆ ಉಷ್ಣವನ್ನ ಏನಪ್ಪಾ ಅಂದ್ರೆ ಗಾಳಿ ಅಲ್ಲಿಯೇ ಹಿಡಿದಿಡುತ್ತೈತೆ. ಸೊ ವಾತಾವರಣಕ್ಕೆ ಅದನ್ನ ಏನಪ್ಪಾ ಅಂದ್ರೆ ವರ್ಗಾಯಿಸೋದಿಲ್ಲ. ಸೊ ಉಷ್ಣ ಅಲ್ಲೇ ಉಳಿತೈತಿ ಅಂದಾಗ ಏನಪ್ಪಾ ಅಂದ್ರೆ ನಮಗೆ ಬೆಚ್ಚನೆಯ ಅನುಭವ ಏನಪ್ಪಾ ಅಂದ್ರೆ ಉಂಟಾಗುವಂತ. ಸೊ ಈ ಕಾರಣದ ಮೇಲೆ ಏನಪ್ಪಾ ಅಂದ್ರೆ ನಾವು ಚಳಿಗಾಲದಲ್ಲಿ ಏನಪ್ಪಾ ಅಂದ್ರೆ ಉಣ್ಣೆಯ ಬಟ್ಟೆಯನ್ನ ಏನಪ್ಪಾ ಅಂದ್ರೆ ಇಲ್ಲಿ ನಾವು ಬಳಸುವಂತಹದ್ದು. ಸೊ ಈ ಎಳೆಗಳೇನಾಗಿರ್ತಾವ, ನಡುವೆ ಗಾಳಿಯನ್ನ ಹಿಡಿದಿಟ್ಟಿರ್ತಾವ. ಈ ಗಾಳಿ ಏನು ಉಷ್ಣದ ಅಲ್ಪವಾಹಕ ಆಗೈತಿ. ಸೊ ಆಗೇನ್ ಮಾಡೈತಿ, ಅದು ನಮ್ಮ ಸುತ್ತಮುತ್ತಲಿನ ಅಥವಾ ನಮ್ಮ ದೇಹದ ಉಷ್ಣವನ್ನ ಅಷ್ಟೇ ಹಿಡಿದಿಡೋದ್ರಿಂದ ನಮಗೆ ಅದು ಬೆಚ್ಚನೆಯ ಅನುಭವವನ್ನ ಏನಪ್ಪಾ ಅಂದ್ರೆ ನೀಡ್ತಾ ಇರ್ತದೆ. ಸೊ ಹಾಗಾಗಿ ನಾವು ಚಳಿಗಾಲ ಸಂದರ್ಭದಲ್ಲಿ ದಪ್ಪನೆಯಾದಂತಹ ಬಟ್ಟೆಯನ್ನು, ಉಣ್ಣೆಯಿಂದನೇ ಇದ್ದಂತಹ ಹೊದಿಕೆಯನ್ನು ಸೊ ಮನ್ಕೋಬೇಕಾದ್ರೆ ಬೆಚ್ಚಗೆ ಏನಪ್ಪಾ ಅಂದ್ರೆ ಹೊತ್ಕೊಂಡ ಮನ್ಕೊಂಡ್ಬಿಡ್ತೀರಿ, ಕಾರಣ ಇದೆ. ಸೊ ಅದೇ ರೀತಿ ಏನಪ್ಪಾ ಅಂದ್ರೆ ಅದನ್ನೇ ಆ ಹೊದಿಕೆಯನ್ನು ಈಗೇನು ನೀವು ಹೊತ್ಕೊಂಡಿದ್ರಿ ಇದ್ದ ಹೊದಿಕೆಯನ್ನು ನಾವು ಬೇಸಿಗೆ ಕಾಲದಲ್ಲಿ ಕೊಟ್ಟರೆ ಏನಾಗ್ತದೆ, ಹೊತ್ಕೋತೀರೇನು ಇಲ್ಲ. ಯಾಕಂದ್ರೆ ಅದು ಇನ್ನಷ್ಟು ನಮ್ಮನ್ನ ಉಷ್ಣವನ್ನ ಆಗಿಸ್ತದೆ. ವಾತಾವರಣದಲ್ಲಿ ಆಲ್ರೆಡಿ ಉಷ್ಣ ಐತಿ, ಮತ್ತೆ ಇನ್ನಷ್ಟು ಉಷ್ಣವನ್ನ ಇದನ್ನ ಮಾಡೋದು ಅಂದಾಗ ಏನಪ್ಪಾ ಅಂದ್ರೆ ಅಲ್ಲಿ ತುಂಬಾನೇ ನಮಗೆ ತಾಪ ಉಂಟಾಗುವ ಶೆಕೆಯ ಅನುಭವ ಅಥವಾ ತುಂಬಾನೇ ತಾಪ ಉಂಟಾಗೋದ್ರಿಂದ ಏನಪ್ಪಾ ಅಂದ್ರೆ ನಮ್ಮ ಬೇಸಿಗೆ ಸಂದರ್ಭದಲ್ಲಿ ತಿಳಿ ಬಿಳಿ ಅಥವಾ ತೆಳುವಾದ ಬಟ್ಟೆಗಳನ್ನ ಅಲ್ಲಿ ಧರಿಸುವಂಥದ್ದು. ಈಸಿಯಾಗಿ ಏನಪ್ಪಾ ಅಂದ್ರೆ ಗಾಳಿ ಆಡ್ಬೇಕು, ಹೌದಿಲ್ಲ. ತೆಳುವಾದ ಬಟ್ಟೆಗಳಿದ್ರೆ ಏನಾಗ್ತೈತಿ, ಗಾಳಿ ಆಡಿ ಏನಪ್ಪಾ ಅಂದ್ರೆ ನಮ್ಮ ದೇಹದ ಉಷ್ಣ ವಾತಾವರಣಕ್ಕೆ ಹೋಗ್ತಾ ಇರ್ತೈತಿ. ಅದೇ ನಾವು ದಿಪ್ಪಾದಂತಹ ತುಂಬಾನೇ ಹೊದಿಕೆ ಇರುವಂತಹ ಬಟ್ಟೆಗಳನ್ನ ನಾವು ಧರಿಸಿದೀವಿ ಅಂದ್ರೆ ಏನಾಗ್ತೈತಿ, ಅಲ್ಲಿ ಗಾಳಿ ಬಹಳಷ್ಟು ಗಾಳಿ ಏನಪ್ಪಾ ಅಂದ್ರೆ ಅಲ್ಲೇ ಒಳಗಡೆ ಸಂಗ್ರಹ ಆಗ್ತೈತಿ. ಆ ಗಾಳಿ ಏನಪ್ಪಾ ಅಂದ್ರೆ ಉಷ್ಣವನ್ನ ಅಲ್ಲೇ ಹಿಡಿದಿಡೋದ್ರಿಂದ ನಮಗೆ ಬೆಚ್ಚನೆಯ ಅನುಭವ ಉಂಟಾಗುವಂಥದ್ದು. ಸೊ ಇದು ಏನಪ್ಪಾ ಅಂದ್ರೆ ನಿಮ್ಮ ಪಾಠ. ಇಷ್ಟು ಏನಪ್ಪಾ ಅಂದ್ರೆ ಉಷ್ಣದ ಬಗ್ಗೆ. ಸೊ ಉಷ್ಣ ಎಂದರೆ ಉಷ್ಣದ ಬಗ್ಗೆ, ಉಷ್ಣದ ಅಳೆಯುವಂತಹ ತಾಪದ ಸಾಧನಗಳು, ತಾಪವನ್ನು ಅಳೆಯುವಂತಹ ಸಾಧನ, ತಾಪಮಾಪಕಗಳ ಬಗ್ಗೆ 2 ರೀತಿಯ ತಾಪಮಾಪಕಗಳನ್ನು ಕಲ್ತೀವಿ, ವೈದ್ಯಕೀಯ ಮತ್ತು ಪ್ರಯೋಗಶಾಲಾ ತಾಪಮಾಪಕ. ಅವುಗಳಲ್ಲಿ ಏನು ಸಿಮಿಲಾರಿಟಿ, ಏನು ಸಾಮ್ಯತೆಗಳಿದ್ದಾವೆ, ಏನು ಹೋಲಿಕೆ ಐತಿ ಮತ್ತು ಏನು ವ್ಯತ್ಯಾಸ ಇದ್ದಾವೆ ಅನ್ನೋದನ್ನು ಕೂಡ ನಾವು ಈಗಾಗಲೇ ಕಲ್ತಿದ್ದೀವಿ, ಹೌದು ತಾನೆ. ಅದಷ್ಟೇ ಅಲ್ಲದೆ ಏನಪ್ಪ ಉಷ್ಣದ ವರ್ಗಾವಣೆಯ ಬಗ್ಗೆಯೂ ಕೂಡ, ಯಾವ ರೀತಿ ಉಷ್ಣ ಒಂದು ವಸ್ತುವಿನಿಂದ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಯಾವ ರೀತಿ ಅದು ವರ್ಗಾವಣೆ ಆಗ್ತೈತಿ ಅನ್ನೋದನ್ನು ಕೂಡ ನಾವು ಏನಪ್ಪ ಕಲ್ತೀವಿ. ಸೊ ಅದೇ ರೀತಿ ಈ ಉಷ್ಣದ ಋತುವಿಗೆ ಅನುಸಾರವಾಗಿ ನಾವು ಬಟ್ಟೆಗಳನ್ನು ಯಾಕೆ ಚೇಂಜ್ ಮಾಡ್ತೀವಿ ಅನ್ನೋದ್ರ ಬಗ್ಗೆನೂ ಕೂಡ ಏನಪ್ಪ ಅಂದ್ರೆ ನಾವು ಈ ಪಾಠದಲ್ಲಿ ಕಲ್ತೀವಿ, ಹೌದು. ಸೊ ಈಗ ಏನು ಮಾಡೋಣ, ಈ ಪಾಠದ ಅಭ್ಯಾಸವನ್ನ ನೋಡೋಣ. ಏನೇನು ಅಭ್ಯಾಸದಲ್ಲಿ ಕೊಟ್ಟಿದ್ದಾರೆ, ನೀವು ಏನು ತಿಳ್ಕೊಂಡಿದ್ದೀರಿ ಅನ್ನೋದನ್ನ. ಏನ್ ಮಾಡೋಣ, ಅಭ್ಯಾಸ. ಹೌದಾ, ಅಭ್ಯಾಸ. ಸೊ ಮೊದಲನೇದಾಗಿ ಏನೈತೆ ನೋಡ್ರಿ, 1ನೇ ಪ್ರಶ್ನೆ. ಅಭ್ಯಾಸದಲ್ಲಿನ 1ನೇ ಪ್ರಶ್ನೆ ಏನು ನೋಡ್ರಿ, ಪ್ರಯೋಗಶಾಲಾ ತಾಪಮಾಪಕ ಮತ್ತು ವೈದ್ಯಕೀಯ ತಾಪಮಾಪಕಗಳ ನಡುವಣ ಹೋಲಿಕೆ ಮತ್ತು ವ್ಯತ್ಯಾಸಗಳನ್ನ ಬರೆಯಿರಿ ಅಂತ ಹೇಳಿದ್ದಾರೆ. ಹೌದು, ಈಗಾಗಲೇ ಹಿಂದಿನ ಅವಧಿಗಳಲ್ಲಿ
ಸೊ ನಾ ಇವೆರಡಕ್ಕೂ ಏನಪ್ಪಾ ನಾನು ಏನು ಸಾಮ್ಯತೆ, ಏನು ಹೋಲಿಕೆ ಐತಿ, ಏನು ವ್ಯತ್ಯಾಸ ಐತಿ ಅನ್ನೋದನ್ನ ಈಗಾಗಲೇ ನಾನು ಬರ್ಸಿದ್ದೀನಿ. ಸೊ ಅದನ್ನ ನೋಡಿ ನೀವು ಏನಪ್ಪಾ ಅಂದ್ರೆ ಬರಿ. ಸೊ ಏನಪ್ಪಾ ಅಂದ್ರೆ ವೈದ್ಯಕೀಯಕ್ಕೂ ಪ್ರಯೋಗಶಾಲಕ್ಕೂ, ವೈದ್ಯಕೀಯ ತಾಪಮಾಪಕದಲ್ಲಿ ವಕ್ರತೆ ಕಂಡು ಬರ್ತೈತಿ, ಪ್ರಯೋಗಶಾಲೆಯಲ್ಲಿ ಕಂಡು ಬರೋದಿಲ್ಲ. ವೈದ್ಯಕೀಯ ತಾಪಮಾಪಕದ ವ್ಯಾಪ್ತಿ ಎಷ್ಟು? 35ರಿಂದ 42 ಡಿಗ್ರಿ ಸೆಲ್ಸಿಯಸ್. ಅದೇ ಪ್ರಯೋಗಶಾಲೆದು -10 ಡಿಗ್ರಿ ಸೆಲ್ಸಿಯಸ್ನಿಂದ 110 ಡಿಗ್ರಿ ಸೆಲ್ಸಿಯಸ್. ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ ಈ ವೈದ್ಯಕೀಯ ತಾಪಮಾಪಕವನ್ನ ಮಾನವನ ದೇಹದ ತಾಪಾಳಿಯಾಗಿ ಬಳಸ್ತಾರ, ಪ್ರಯೋಗಶಾಲೆದು ವಸ್ತುಗಳ ತಾಪವನ್ನ ಅಳೆಯೋದಕ್ಕೆ. ಹೌದು ತಾನೆ? ಸೊ ಅದಷ್ಟೇ ಅಲ್ಲ ಏನಪ್ಪಾ ಅಂದ್ರೆ ಇವುಗಳು ಏನಪ್ಪಾ ಅಂದ್ರೆ ಇವು 3 ವ್ಯತ್ಯಾಸಗಳಾದವು. ಇನ್ನು ಇವು ಹೋಲಿಕೆಗಳು ಅಂತಂದಾಗ ಎರಡರಲ್ಲಿಯೂ ಸಾಮಾನ್ಯವಾಗಿರುವಂಥದ್ದು ಅಂದ್ರೆ ಈ ವೈದ್ಯಕೀಯ ತಾಪಮಾಪಕ ಏನು ಪಾದರಸವನ್ನ ಒಳಗೊಂಡಿರ್ತೈತಿ, ಪ್ರಯೋಗಶಾಲಾ ತಾಪಮಾಪಕವು ಕೂಡ ಪಾದರಸವನ್ನ ಒಳಗೊಂಡೈತಿ. ಮುಂದೆ ಅದೇ ರೀತಿ ವೈದ್ಯಕೀಯ ತಾಪಮಾಪಕದಲ್ಲಿ ಬುರುಡೆ ಐತಿ, ಇದರಲ್ಲಿಯೂ ಕೂಡ ಬುರುಡೆ ಐತಿ, ಇದು ಕೂಡ ಅಳತೆ ಪಟ್ಟಿಯನ್ನ ಒಳಗೊಂಡೈತಿ. ಈ ಪ್ರಯೋಗಶಾಲಾ ತಾಪಮಾಪಕವು ಕೂಡ ಅಳತೆಯನ್ನ ಒಳಗೊಂಡಿರುವಂಥದ್ದು. ಸೊ ಇವು ಏನಪ್ಪಾ ಅಂತಂದ್ರೆ ಹೋಲಿಕೆಗಳು. ಸೊ ಇನ್ನು ಏನಪ್ಪಾ ಅಂದ್ರೆ 4 ಬರ್ಸಿದ್ದೀನಿ, ನಾನು 4 ನೀವು ಏನಪ್ಪಾ ಅಂದ್ರೆ ಬರೀಬೇಕು. ಇದು ಮೊದಲನೆಯ ಪ್ರಶ್ನೆ. ಇನ್ನು ಎರಡನೇ ಪ್ರಶ್ನೆ ನೋಡಿ, ಉಷ್ಣವಾಹಕಗಳು ಮತ್ತು ಅವಾಹಕಗಳಿಗೆ ತಲಾ 2 ಉದಾಹರಣೆಯನ್ನ ನೀಡಿ. ಉಷ್ಣವಾಹಕ ಮತ್ತು ಅವಾಹಕ, ಉಷ್ಣದ ಅವಾಹಕ ಅವುಗಳಿಗೆ ಏನಪ್ಪ ಅಂದ್ರೆ 2 ಉದಾಹರಣೆಗಳನ್ನ ಇಲ್ಲಿ ನಾವು ಕೊಡ್ಬೇಕಂತ. ಸೊ ಎರಡನೇ ಪ್ರಶ್ನೆ, ಉಷ್ಣವಾಹಕಗಳು. ಉಷ್ಣವಾಹಕಗಳು ಅಂದ್ರೆ ಏನು? ವಸ್ತುಗಳು ತಮ್ಮ ಮೂಲಕ ಉಷ್ಣವನ್ನ ಹರಿಯಲು ಬಿಡುವಂಥವು. ವಸ್ತುಗಳು ತಮ್ಮ ಮೂಲಕ ಉಷ್ಣವನ್ನು ಹರಿಯಲು ಬಿಡುವಂತಹುಗಳಿಗೆ ಉಷ್ಣವಾಹಕ ಎನ್ನುವರು. ಸೊ ಡೆಫಿನಿಷನ್ ಕೇಳಿಲ್ಲ, ಆದ್ರೂ ಬರೀರಿ, ಏನು ತೊಂದರೆ ಆಗೋದಿಲ್ಲ. ಉಷ್ಣವಾಹಕಗಳು ಎನ್ನುವರು ಪ್ರಾಕ್ಟೀಸ್ ಆಗ್ತೈತೆ ನಿಮಗ. ಉದಾಹರಣೆ, ಸೊ ಯಾವ ಹೇಳಿದ್ದು, ಯಾವ ಮೂಲಕ ಏನು ಉಷ್ಣವನ್ನ ಬಿಟ್ಕೊಡ್ತಾವ ಅಂತ ಹೇಳಿದ್ದು? ಕಬ್ಬಿಣದ ವಸ್ತುಗಳು. ಹೌದು, ಕೆಬ್ಬನ, ನಿಮ್ಮ ಕೆಬ್ಬನ ಸ್ಕೇಲ್ ಅಂತ ಹೇಳಿದ್ದು ಪ್ರಯೋಗ ಆಗಿ. ಮುಂದೆ ಎರಡನೇದು ಏನಪ್ಪ ಅಂದ್ರೆ ತಾಮ್ರ, ತಾಮ್ರದ ಪಾತ್ರೆಗಳಿರ್ತಾವು ಆಗಿ. ಮುಂದೆ ಚಿನ್ನ, ಬೆಳ್ಳಿ ಇತ್ಯಾದಿ ಲೋಹಗಳು. ನಾವು ಮೊದಲಿಗೆ ಹೇಳಿದ್ದು ಉಷ್ಣವಾಹಕಗಳು ಅಂತಂದಾಗಲೇ ಎಲ್ಲವೂ ಲೋಹಗಳೇ ಆಗಿರ್ತಾವು ಅಂತ ಹೇಳಿ. ಸೊ ತಾಮ್ರ ಆಗಲಿ, ಚಿನ್ನ ಆಗಲಿ, ಬೆಳ್ಳಿ ಆಗಲಿ ಇವೆಲ್ಲವೂ ಏನು ಲೋಹಗಳು ತಾನೆ. ಹಾಗಾಗಿ ಏನಪ್ಪ ಇವೆಲ್ಲವೂ ಏನಪ್ಪ ಅಂದ್ರೆ ಉಷ್ಣವಾಹಕಗಳಿಗೆ ಉದಾಹರಣೆಗಳು. ಇನ್ನು ಅಲ್ಪ ಉಷ್ಣವಾಹಕ ಅಥವಾ ಏನಪ್ಪ ಅಂದ್ರೆ ಅವಾಹಕಗಳು ತಮ್ಮ ಮೂಲಕ ಉಷ್ಣವನ್ನು ಹರಿಯಲು ಬಿಡದ ವಸ್ತುಗಳಿಗೆ ಏನಂತೀವಿ ನಾವು? ಉಷ್ಣ ಅಲ್ಪ ಉಷ್ಣ ವಾಹಕ ಅಥವಾ ಅವಾಹಕ ಎನ್ನುವರು. ಹೌದು, ಉದಾಹರಣೆ ಯಾವ್ಯಾವ ಬರ್ತಾವೆ ಇಲ್ಲಿ? ಉಷ್ಣವನ್ನು ಹರಿಯಲು ಬಿಡಲೇ ಇರುತ್ತೆ. ಪ್ಲಾಸ್ಟಿಕ್, ಮತ್ತೆ ಕಟ್ಟಿಗೆ,
ಬಿಟ್ಟ ಸ್ಥಳಗಳನ್ನ ತುಂಬಿ. ಬಿಟ್ಟಿರುವಂತಹ ಸ್ಥಳಗಳನ್ನ ಏನಪ್ಪ ಅಂದ್ರೆ ಇಲ್ಲಿ ತುಂಬಬೇಕಾಗುತ್ತೆ. ಸೊ ಎಷ್ಟು? 5 ಬಿಟ್ಟ ಸ್ಥಳ, 6 ಬಿಟ್ಟ ಸ್ಥಳಗಳನ್ನ ಕೊಟ್ಟಿದ್ದಾರೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲೇ ವಸ್ತುವಿನ ಉಷ್ಣತೆಯ ಮಟ್ಟವನ್ನ ನಿರ್ಧರಿಸುವುದು ಅದರ. ವಸ್ತುವಿನ ಉಷ್ಣದ ಮಟ್ಟದ ಅಳತೆಯನ್ನ ನಾವೇನಂತಿದ್ದೀವಿ? ತಾಪ ಅಂತ ಹೇಳಿದ್ದೀವಿ. ಸೊ ಇಲ್ಲಿ ಕೇಳಿರುವಂತದ್ದೇನು? ಆ ಉಷ್ಣತೆಯ ಮಟ್ಟವನ್ನ ನಿರ್ಧರಿಸಿರುವಂತಹದ್ದು. ಅದು ಎಷ್ಟೈತಿ ಅನ್ನೋದನ್ನ ಯಾವ್ದು ನಿರ್ಧರಿಸ್ತೈತಿ? ಅದರ ತಾಪ ಆಗಿರ್ತೈತಿ. ಹಾಗಾಗಿ ಮೊದಲನೇದು ಏನೇನಾಯ್ತು? ಉತ್ತರ ತಾಪ. ಹೌದು. ಎರಡನೇದು ಕುದಿಯುವ ನೀರಿನ ತಾಪವನ್ನ ಡ್ಯಾಶ್ ತಾಪಮಾಪಕದಿಂದ ಅಳೆಯಲು ಸಾಧ್ಯವಿಲ್ಲ. ಕುದಿಯುತ್ತಿರುವಂತಹ ನೀರಿನ ತಾಪವನ್ನ ಯಾವುದರಿಂದ ನಾವು ಅಳಿಬಾರ್ದು, ಅಳೆಯೋಕ್ ಸಾಧ್ಯ ಇಲ್ಲ ಅಂತ ಹೇಳಿದಾರ? ವೈದ್ಯಕೀಯ ತಾಪಮಾಪಕವನ್ನ. ಹೌದು ತಾನೆ? ಸೊ ಕುದಿಯುವ ನೀರಿನ ತಾಪವನ್ನ ಯಾವುದರಿಂದ ಅಳಿತೀವಿ ನಾವು? ಪ್ರಯೋಗಶಾಲಾ ತಾಪಮಾಪಕದಿಂದ ಅಳಿತೀವಿ. ಆದ್ರೆ ಅವ್ರು ಇಲ್ಲಿ ಏನು ಕೇಳಿದ್ದಾರೆ? ಯಾವುದರಿಂದ ಅಳೆಯೋದಕ್ಕೆ ಸಾಧ್ಯವಿಲ್ಲ ಅಂದಿದ್ದಾರೆ. ಸೊ ಸಾಧ್ಯವಿಲ್ಲ ಅಂದ್ರೆ ಅದು ಯಾವುದು? ವೈದ್ಯಕೀಯ ತಾಪಮಾಪಕದಿಂದ. ಯಾಕಂದ್ರ ವೈದ್ಯಕೀಯ ತಾಪಮಾಪಕದ ವ್ಯಾಪ್ತಿ ಎಷ್ಟೈತಿ? ಕೇವಲ 35 ಡಿಗ್ರಿ ಸೆಲ್ಸಿಯಸ್ನಿಂದ ಎಷ್ಟು? 42. ಹೌದು. ಇಷ್ಟು ವ್ಯಾಪ್ತಿ ಇರೋದ್ರಿಂದ ಇಲ್ಲಿ ನಾವು ವೈದ್ಯಕೀಯ ತಾಪಮಾಪಕದಿಂದ ಕುದಿಯುವ ನೀರಿನ ತಾಪವನ್ನ ಅಳೆಯೋದಕ್ಕೆ ಸಾಧ್ಯವಿಲ್ಲ. ಕಾರಣ ಏನು? ಅದರ ವ್ಯಾಪ್ತಿ ಆಯ್ತು. ಮುಂದಷ್ಟೇ ಅಲ್ಲ ಏನಪ್ಪ, ನೀರಿನ ಕುದಿಬಿಂದು ಎಷ್ಟು ಗೊತ್ತಿದೆಯಾ? ಸೊ ನೀರಿನ ಕುದಿಬಿಂದು ಎಷ್ಟು? 3 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೀವಿ ನಾವು. ಸೊ ಆದರೆ ವೈದ್ಯಕೀಯ ತಾಪಮಾಪಕದಲ್ಲಿ 100 ಡಿಗ್ರಿ ಸೆಲ್ಸಿಯಸ್ ಅನ್ನೋದು ಇಲ್ವೇ ಇಲ್ಲಲ್ಲ. ಸೊ ಹಾಗಾಗಿ ಏನಪ್ಪ ಅಂದ್ರೆ ಈ ವೈದ್ಯಕೀಯ ತಾಪಮಾಪಕದಿಂದ ಕುದಿಯುವ ನೀರಿನ ತಾಪವನ್ನ ಅಳೆಯೋದಕ್ಕೆ ಸಾಧ್ಯವಿಲ್ಲ. ಎರಡನೇ ಬಿ ಉತ್ತರ ಏನು? ವೈದ್ಯಕೀಯ. ಮುಂದೆ ತಾಪಮಾಪಕ ಕೊಟ್ಟಿದ್ದಾರೆ, ಹಾಗಾಗಿ ವೈದ್ಯಕೀಯ ಅಂತ ಮಾತನ್ನ ಬರೆದಿರುವುದು. ಮುಂದೆ ಸೀದಾ ತಾಪವನ್ನು ಡಿಗ್ರಿ ಡ್ಯಾಶ್ ನಿಂದ ಅಳೆಯುವರು. ತಾಪವನ್ನ ಯಾವುದರಿಂದ ಹೇಳಿದ್ವಿ ನಾವು? ಸೆಲ್ಸಿಯಸ್. ಅದು ಎಂತದ್ದು? ಡಿಗ್ರಿ ಸೆಲ್ಸಿಯಸ್. ಸೊ ಹಾಗಾಗಿ ಮೂರನೇ ಉತ್ತರ ಡಿಗ್ರಿ ಅಂದಿದ್ದಾರ, ಮುಂದೆ ಸೆಲ್ಸಿಯಸ್. ಅಥವಾ ಡಿಗ್ರಿ ಫ್ಯಾರನ್ಹೀಟ್ ಬರ್ಬೋದಲ್ಲ, ಹಾಗಾಗಿ ಸೆಲ್ಸಿಯಸ್ ಅಥವಾ ಡಿಗ್ರಿ ಫ್ಯಾರನ್ಹೀಟ್. ಇವು ಎರಡರಿಂದಲೂ ನಾವು ಏನ್ ಮಾಡಬಹುದು? ಅವುಗಳದ್ದು ಅಳೆಯಬಹುದು. ಗೊತ್ತಾಯ್ತಾ? ಮುಂದಿನ ಪ್ರಶ್ನೆ ಡಿದರ ಉಷ್ಣವು ಪ್ರಸಾರವಾಗಲು ಯಾವುದೇ ಮಾಧ್ಯಮದ ಅಗತ್ಯವಿಲ್ಲದ ವಿಧಾನವನ್ನ ಕೇಳ್ತಾ ಇದ್ದಾರೆ. ಇಲ್ಲಿ ಏನ್ ಮಾಡ? ಉಷ್ಣ ಪ್ರಸಾರ ಅಂದ್ರೆ ಉಷ್ಣದ ವರ್ಗಾವಣೆಯಲ್ಲಿ. ಸೊ 3 ವಿಧಗಳಂತ ನಾವು ಹೇಳಿದ್ವಿ. ಅದರಲ್ಲಿ ಈ ಉಷ್ಣ ಪ್ರಸಾರ ಆಗ್ಬೇಕಾರ ಯಾವುದೇ ಮಾಧ್ಯಮದ ಅಗತ್ಯವಿಲ್ಲದಿರುವಂತಹ ವಿಧ ಯಾವುದು? ನಾವು ಹೇಳಿದ್ವಿ ವಹನ ಐತಿ, ಸಂವಹನ ಐತಿ, ವಿಕಿರಣ ಐತಿ. ಸೊ ವಹನ ಏನಾಗ್ತಾ ಇತ್ತು? ಅಲ್ಲಿ ಒಂದು ಇದರಿಂದ ಅಂದ್ರೆ ಉಷ್ಣ ಏನಾಗ್ತಾ ಇತ್ತು? ದೀಪದಿಂದ ಸ್ಟೀಲಿಗೆ, ಅಂದ್ರೆ ಒಂದಲ್ಲಿ ಮಾಧ್ಯಮ ಇರುವಂತದ್ದೈತಿ. ಅದೇ ಸಂವಹನದಲ್ಲಿಯೂ ಕೂಡ ಅದೇ ರೀತಿ ಆಗ್ತಾ ಇತ್ತು. ಆದರೆ ವಿಕಿರಣದಲ್ಲಿ ಏನಪ್ಪಾ ಅಂದ್ರೆ ಯಾವುದೇ ರೀತಿಯಾದಂತಹ ಮಾಧ್ಯಮದ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಬಿಟ್ಟ ಸ್ಥಳದ ಉತ್ತರ ವಿಕಿರಣ. ಹೌದು. ಸೊ ಮುಂದೆ ಈಗ ಹೋಗೋಣ. ಬಿಸಿ ಹಾಲಿನ ಲೋಟದಲ್ಲಿ ಅದ್ದಿದ ಒಂದು ತಣ್ಣನೆಯ ಸ್ಟೀಲ್ ಚಮಚ ತನ್ನ ಇನ್ನೊಂದು ತುದಿಗೆ ಉಷ್ಣ ಪ್ರಸಾರ ಮಾಡುವ ವಿಧಾನ. ಇಲ್ಲಿಯೂ ಕೂಡ ವಿಧಾನ ಕೇಳ್ತಾ ಇದ್ದಾರೆ. ಏನಂತ ನಾವು ಮನೆ ಉದಾಹರಣೆಯಲ್ಲಿ ಹೇಳಿದ್ವಿ. ಸೊ ನೀವು ಹಾಲು ಕುಡಿತಾ ಇರ್ತೀರಿ, ಸಕ್ಕರೆ ಕರಿಸಿಸೋಕ ಚಮಚೆಯನ್ನ ಇಟ್ಟಿರ್ತೀರಿ. ಸೊ ನೀವು ಚಮಚೆಯನ್ನ ಅಲ್ಲೇ ಬಿಟ್ಟು ಎತ್ತಾಗೋ ಲಕ್ಷ್ಯ ಇಟ್ಟಿದ್ರಿಂದ ಆಗೇನಾಗ್ತೈತಿ? ಚಮಚೆಯ ಇನ್ನೊಂದು ತುದಿ ಕೂಡ ಅದು ಕೂಡ ಏನಾಗಿರ್ತಿತ್ತು? ಬಿಸಿಯಾಗಿರ್ತಿತ್ತು. ಯಾಕ? ಅಲ್ಲೇನಾಗ್ತಾ ಇದೆ? ಒಂದು ತುದಿಯಿಂದ ಇನ್ನೊಂದು ತುದಿಗೆ ಉಷ್ಣ ವರ್ಗಾವಣೆ ಆಗ್ತಾ ಇದೆ. ಸೊ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಉಷ್ಣದ ವರ್ಗಾವಣೆಯನ್ನು ನಾವೇನಂತಿದ್ದೀವಿ?
ಇಯ ಉತ್ತರ ವಾಹನ. ಅದೇ ರೀತಿ ತಿಳಿಯಾದ ಬಣ್ಣದ ಬಟ್ಟೆಗಳಿಗಿಂತ ಹೆಚ್ಚು ಉಷ್ಣವನ್ನ ಹೀರುವ ಬಟ್ಟೆಗಳು ಡ್ಯಾಶ್ ಬಣ್ಣದ್ದಾಗಿರುತ್ತವೆ. ಸೊ ಇವತ್ತಿನ ದಿನ ನೋಡಿದ್ವಿ ನಾವು. ಹೌದು, ಚಳಿಗಾಲ ಮತ್ತು ಬೇಸಿಗೆ ಕಾಲದಲ್ಲಿ ಯಾವ ಬಣ್ಣದ ಬಟ್ಟೆಗಳನ್ನು ನಾವು ಧರಿಸಬಹುದು ಅಂತ ಹೇಳಿ. ಹಾಗಾಗಿ ತಿಳಿಯಾದ ಬಣ್ಣದ ಬಟ್ಟೆಗಳಿಗಿಂತ ಹೆಚ್ಚು ಉಷ್ಣವನ್ನ ಹೀರುವ ಬಟ್ಟೆಗಳು ಯಾವ ಬಣ್ಣದಲ್ಲಿರ್ತಾವು? ದಟ್ಟ ಬಣ್ಣ. ಹೌದು ತಾನೆ. ಸೊ ಈಗ ಹೇಳಿದ್ವಿ ನಾವು, ದಟ್ಟ ಬಣ್ಣದ ಬಟ್ಟೆಗಳು ಹೆಚ್ಚು ಶಾಖವನ್ನ ಏನಪ್ಪ ಹೀರ್ಕೋತಾವು ಅಂತ ಹೇಳಿ. ಹಾಗಾಗಿ ಎಫ್ ನ ಉತ್ತರ ದಟ್ಟ. ದಟ್ಟ ಬಣ್ಣದ ಬಟ್ಟೆಗಳೇನಪ್ಪ ಅಂದ್ರೆ ಹೆಚ್ಚು ಉಷ್ಣವನ್ನ ಹೀರುವಂತದ್ದು. ಗೊತ್ತಾಯ್ತಾ? ಸೊ ಇವು ಏನಪ್ಪ ಅಂದ್ರೆ 6 ಬಿಟ್ಟ ಸ್ಥಳಗಳ ಉತ್ತರಗಳು. ಅವನ್ನ ಬರ್ಕೊಂಬೇಕು. ಸೊ ಈಗ ಮತ್ತೆ ಮುಂದೆ ಹೋಗೋಣ. 3 ಪ್ರಶ್ನೆ ಅದು. 4ನೇ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡ್ರಿ. ಕೆಳಗಿನವುಗಳನ್ನ ಹೊಂದಿಸಿ ಬರೆಯಿರಿ. 4ನೇ ಪ್ರಶ್ನೆಯಲ್ಲಿ ಏನು ಹೊಂದಿಸಿ ಬರೆಯಿರಿ ಅನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ 2 ಕಾಲಮ್ ಕೊಟ್ಟಿದ್ದಾರಲ್ಲ, ಹಾಗಾಗಿ ಎ ಕಾಲಮ್ದಲ್ಲಿರುವಂತದ್ದನ್ನ ನಾ ಬರಿತೀನಿ. ಮೊದಲನೇದೇನೈತಿ? ಏನೈತಿ? ನೆಲ ಗಾಳಿ ಬೀಸುವ ಕಾಲ. 1ನೇದು. 2ನೇದು ಕಡಲ್ಗಾಳಿ. ನೆಲಗಾಳಿ ಮತ್ತು ಕಡಲ್ಗಾಳಿಯ ಬಗ್ಗೆ ಕೇಳಿದ್ದು ನೆನಪಿದೆಯಾ? ಕಡಲ್ಗಾಳಿ ಬೀಸುವ ಕಾಲ. 3 ದಟ್ಟವಾದ ಬಣ್ಣದ ಬಟ್ಟೆಗಳನ್ನ. ದಟ್ಟವಾದ ಬಣ್ಣದ ಬಟ್ಟೆಗಳನ್ನ ತೊಡಲು ಇಚ್ಛಿಸುವ ಕಾಲ. 4 ತಿಳಿಯಾದ ಬಣ್ಣದ ಬಟ್ಟೆಗಳನ್ನ. ತಿಳಿಯಾದ ಬಣ್ಣದ ಬಟ್ಟೆಗಳನ್ನು ತೊಡಲು ಇಚ್ಛಿಸುವ ಕಾಲ. ಹಾಗೂ ಈ 4 ಕೊಟ್ಟಿದ್ದಾರೆ. ಸೊ ಈ ಕಡೆ ಇನ್ನೊಂದು ಕಡೆ ಏನೇನು ಕೊಟ್ಟಿದ್ದಾರೆ ನೋಡ್ರಿ. ಬೇಸಿಗೆ, ಚಳಿಗಾಲ, ಹಗಲು, ರಾತ್ರಿ. ಈ 4 ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಏನಂದ್ರೆ ನೇರವಾಗಿ ಉತ್ತರವನ್ನೇ ಬರಿತಾ ಇದ್ದೀವಿ. ನೆನಪಿ. ಸೊ ನೆಲಗಾಳಿ ಬೀಸುವ ಕಾಲ. ಕಾಲ ಅಂದ್ರೆ ಚಳಿಗಾಲ, ಮಳೆಗಾಲ ಅವಲ್ಲ, ಹಗಲಿನ ಕಾಲದಲ್ಲಿಯೋ ಅಥವಾ ರಾತ್ರಿಯ ಕಾಲ ಅನ್ನುವಂಥದ್ದು. ಸೊ ನೆಲಗಾಳಿ ನೋಡ್ರಿ ಯಾವ ಸಂದರ್ಭದಲ್ಲಿ ಬೀಸೈತಿ? ನೆಲಗಾಳಿ ಅಂದ್ರೆ ಏನು? ಭೂಪ್ರದೇಶದಿಂದ ಸಮುದ್ರದೆಡೆಗೆ ಬೀಸುವಂತಹ ಗಾಳಿಯನ್ನ ನೆಲಗಾಳಿ ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ಭೂಪ್ರದೇಶದಿಂದ ಸಮುದ್ರದ ಕಡೆ ಯಾವ ಸಮಯದಲ್ಲಿ ಹೋಗ್ತಾ ಇತ್ತು? ರಾತ್ರಿಯ ಸಮಯದಲ್ಲಿ. ಹಾಗಾಗಿ ಈ ನೆಲಗಾಳಿ ಬೀಸುವಂತಹ ಕಾಲ ಯಾವುದು? ರಾತ್ರಿ.
ಚಳಿಗಾಲದಲ್ಲಿ. ಸೊ ಚಳಿಗಾಲ ಅಷ್ಟವಲ್ಲ. ಸೊ ಕೊನೆಯದಾಗಿ ಉಳಿದಿರೋದು ಒಂದೇ ಬಂತು ತಿಳಿಯಾದ ಬಣ್ಣದ ಬಟ್ಟೆಗಳನ್ನು ನಾವೇನಪ್ಪ ಅಂದ್ರೆ ಬೇಸಿಗೆ ಕಾಲದಲ್ಲಿ. ಬೇಸಿಗೆಯ ಕಾಲದಲ್ಲಿ ಏನಪ್ಪ ಅಂದ್ರೆ ತಿಳಿಯಾದ ಬಣ್ಣದ ಬಟ್ಟೆಗಳನ್ನು ನಾವು ಧರಿಸೋದಕ್ಕೆ ಇಚ್ಛೆ ಮಾಡುವಂತ. ಇದು ಹೊಂದಿಸಿ ಬರೆಯಿರಿ. ಸೊ ಮುಂದೆ ಹೋಗೋಣ 5ನೇ ಪ್ರಶ್ನೆಗೆ. ಸೊ ಏನ್ ಕೇಳಿದಾರ? ಚಳಿಗಾಲದಲ್ಲಿ ಒಂದೇ ಪದರದ ದಪ್ಪ ಬಟ್ಟೆಯನ್ನ ಧರಿಸುವುದಕ್ಕಿಂತ ಹಲವು ಪದರುಗಳ ಬಟ್ಟೆ ಧರಿಸುವುದು ನಮ್ಮನ್ನು ಬೆಚ್ಚಗೆ ಇಡುತ್ತದೆ ಏಕೆ? ಚಳಿಗಾಲದಲ್ಲಿ ದಪ್ಪಾಗಿರುವಂತ ಒಂದು ಕಂದಿ ಹೊತ್ಕೋಕ್ಕಿಂತ 4-6 ಏನಪ್ಪ ಅಂದ್ರೆ ಚಾದರಗಳನ್ನ ಒಟ್ಟಿಗೆ ಕೂಡಿಸಿ ಹೊತ್ಕೊಳ್ಳೋದು ಇನ್ನೂ ಬೆಚ್ಚಗೆ ಇಡ್ತೈತತ್ ನಮ್ಮನ್ನ. ಯಾಕ ಅಂತ ಕೇಳ್ತಾ ಇದ್ದಾರೆ. ಸೊ ಉತ್ತರ ನೋಡೋಣ. ಚಾದರಗಳನ್ನ ಬಹಳಷ್ಟು ಹೊತ್ಕೋದು ಇನ್ನೂ ಬೆಚ್ಚಗೆ ಇಡ್ತಾ ಇತ್ತು. ಯಾಕ? ಸೊ ಈಗ ತಾನೇ ಹೇಳಿದ್ವಿ ನಾವು ಈ ಚಾದರಗಳ ಅಥವಾ ಏನಪ್ಪ ಅಂದ್ರೆ ಹೆಚ್ಚು ಇವುಗಳನ್ನ ಗಾಳಿ ಏನಪ್ಪ ಅಂದ್ರೆ ಹಿಡಿದಿಡುವಂತಹದ್ದು. ಸೊ ನಾವು ಒಂದೇ ತಗೊಂಡ್ರಲ್ಲಿ ಸ್ವಲ್ಪ ಸ್ವಲ್ಪ ಗಾಳಿ ಏನಪ್ಪ ಅಂದ್ರೆ ಹಿಡಿದಿಡ್ತಾ ಇತ್ತು ಆ ರಗ್ಗು. ಅದೇ ನಾವು ಬಹಳಷ್ಟು ಚಾದರಗಳು ಅಂದಾಗ ಎಲ್ಲಾ ಚಾದರಗಳು ಏನಪ್ಪ ಅಂದ್ರೆ ಬಹಳಷ್ಟು ಗಾಳಿಯನ್ನ ಹಿಡಿದಿಡುವಂತಹದ್ದು. ಸೊ ಬಹಳಷ್ಟು ಗಾಳಿ ಅಂದಾಗ ನಮ್ಮ ದೇಹದಿಂದ ಬಂದಂತಹ ತಾಪ ಅಲ್ಲಿ ಇದಾಗಿ ನಮ್ಮನ್ನ ಹೆಚ್ಚು ಬೆಚ್ಚಗೆ ಏನಪ್ಪ ಅಂದ್ರೆ ಮಾಡುವಂಥದ್ದು. ಸೊ ಹಾಗಾಗಿ ಏನಪ್ಪ ಅಂದ್ರೆ ಹಲವು ಪದರಗಳ ಬಟ್ಟೆಯನ್ನು ಏನಪ್ಪ ಅಂದ್ರೆ ಒಂದೇ ಪದರದ ಬಟ್ಟೆಯನ್ನು ಧರಿಸೋದಕ್ಕಿಂತ ಹಲವು ಪದರಗಳ ಬಟ್ಟೆಯನ್ನು ಧರಿಸುವುದು ತುಂಬಾನೇ ಮುಖ್ಯವಾಗಿರುವಂಥದ್ದು. ಸೊ ಹಾಗಾಗಿ ಬರ್ಕೋರಿ ಹಲವು ಪದರಗಳ ಬಟ್ಟೆ ಧರಿಸುವುದರಿಂದ ಪದರುಗಳ ಮಧ್ಯೆ ಗಾಳಿಯು ಬಂಧಿತವಾಗುತ್ತದೆ. ಗಾಳಿಯು ಬಂಧಿತವಾಗ್ತದೆ. ಯಾಕಂದ್ರೆ ಗಾಳಿಯು ಒಂದು ಏನಿದು ಉಷ್ಣದ ಅವಾಹಕ ಐತಿ. ಉಷ್ಣದ ಅವಾಹಕ ಹೌದಾ? ಆದ್ದರಿಂದ ಇದು ನಮ್ಮ ದೇಹದ ತಾಪವನ್ನು ಹೊರಗೆ ಹೋಗದಂತೆ ತಡೆ ಹಿಡಿಯುತ್ತದೆ. ಹಲವು ಪದರುಗಳ ಬಟ್ಟೆ ಸಾಕಷ್ಟು ಗಾಳಿಯನ್ನ ಹಿಡಿದಿಟ್ಟುಕೊಳ್ಳುತ್ತದೆ. ಇದರ ಪರಿಣಾಮವಾಗಿ ನಮಗೆ ಚಳಿಯ ಅನುಭವವಾಗುವುದಿಲ್ಲ.
ಅನುಭವವಾಗುವುದಿಲ್ಲ. ಆದ್ದರಿಂದ ಪ್ರಶ್ನೆ ಕೇಳಿದಾರಲ್ಲ ಅದನ್ನ ಬರೀಬೇಕು. ಸೊ ಆದ್ದರಿಂದ ಚಳಿಗಾಲದಲ್ಲಿ ಒಂದೇ ಪದರದ ದಪ್ಪ ಬಟ್ಟೆಯನ್ನು ಧರಿಸುವುದಕ್ಕಿಂತ ಹಲವು ಪದರುಗಳ ಬಟ್ಟೆ ಧರಿಸುವುದು ನಮ್ಮನ್ನ ಬೆಚ್ಚಗೆ ಇರುತ್ತದೆ. ಹೇಗಂತ ಗೊತ್ತಾಯ್ತಾ? ಸೊ ಅಂದ್ರೆ ಗಾಳಿ ಉಷ್ಣದ ಅವಾಹಕ ಐತಿ. ಅದರಿಂದ ಏನಪ್ಪಾ ಅಂದ್ರೆ ನಮ್ಮ ದೇಹದ ತಾಪ ಹೊರ ಹೋಗ್ಲಾರ್ದಂಗ ತಡೆ ಹಿಡಿತಾ ಐತಿ. ಹಲವು ಪದರಗಳನ್ನ ನಾವು ತಗೋದ್ರಿಂದ ಅಲ್ಲಿ ಸಾಕಷ್ಟು ಪ್ರಮಾಣದ ಗಾಳಿಯನ್ನು ಏನಪ್ಪಾ ಅಂದ್ರೆ ಅಲ್ಲಿ ಹಿಡಿದಿಡುವಂತದ್ದು. ಇದರ ಪರಿಣಾಮದಿಂದ ನಮಗ ಯಾವುದೇ ರೀತಿಯಾದಂತ ಚಳಿ ಅನುಭವ ಆಗೋದಿಲ್ಲ. ಸೊ ಯಾವ ರೀತಿ ಅಂದ್ರ ಈಗ ಉದಾಹರಣೆ, ಸೊ ನಾವು ದಪ್ಪ ಬಟ್ಟೆ ಇರುವಂತಂದ್ರೆ ಏನು, ಇಷ್ಟು ದಪ್ಪ ಇರ್ತೈತಿ ಅಂತ ತಿಳ್ಬೋದು. ಹೌದಾ? ಸೊ ನಮ್ಮ ದೇಹದ ಉಷ್ಣ ಅಥವಾ ಗಾಳಿ ಏನಾಗಬಹುದು, ಇದರ ಮೂಲಕ ಸ್ವಲ್ಪ ಪ್ರಮಾಣ ಆದ್ರೂ ಹೋಗಬಹುದು. ಹೌದು. ಅದೇ ಒಂದ್ ವೇಳೆ ನಾವು ಬಹಳಷ್ಟು ಚಾದರಗಳನ್ನ ತಗೊಂಡಿದ್ವಿ ಅಂದ್ರೆ ಇವೆಲ್ಲವುಗಳಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ದಾಟಿ ಹೋಗಕ್ಕಾಗ್ತೈತೆ ಅನ್ನೋದು ಪುನಃ ಮತ್ತೆ ಏನಪ್ಪಾ ಅಂದ್ರೆ ಇಲ್ಲಿನೇ ಗಾಳಿ ಸಂಗ್ರಹವಾಗಿ ಹೆಚ್ಚು ಬೆಚ್ಚನೆಯ ಅನುಭವವನ್ನ ಅದು ನೀಡಬಹುದು ನಮಗೆ. ಹಾಗಾಗಿ ಏನಪ್ಪಾ ಅಂದ್ರೆ ಹಲವು ಪದರಗಳ ಬಟ್ಟೆಯನ್ನು ನಾವು ಧರಿಸೋದ್ರಿಂದ ಏನಪ್ಪಾ ಅಂದ್ರೆ ನಮಗ ಹೆಚ್ಚು ಬೆಚ್ಚನೆಯ ಅನುಭವ ಏನಪ್ಪಾ ಅಂದ್ರೆ ಇಲ್ಲಿ ಉಂಟಾಗುವಂಥದ್ದು. ಗೊತ್ತಾಯ್ತು? ಸೊ ಇಲ್ಲಿ ಮುಂದಿನ ನೋಡ್ರಿ ಚಿತ್ರ. ಸೊ ಚಿತ್ರವನ್ನ ಕೊಟ್ಟಿದಾರ 4.13ರಲ್ಲಿ ಅಭ್ಯಾಸದಲ್ಲಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಚಿತ್ರ. ಈ ಚಿತ್ರದಲ್ಲಿ ಏನ್ ಪ್ರಶ್ನೆ ಕೇಳ್ತಾ ಇದಾರ ಅವರ, ವಹನ, ಸಂವಹನ ಮತ್ತು ವಿಕಿರಣದಿಂದ ಎಲ್ಲೆಲ್ಲಿ ಉಷ್ಣ ಪ್ರಸಾರವಾಗ್ತೈತಿ ಅನ್ನೋದನ್ನ ಏನಪ್ಪಾ ಅಂದ್ರೆ ಗುರುತು ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಗುರುತಿಸಲ್ವಾ? ಸೊ ಇದನ್ನ ಬರೆದಿದ್ದೀರಲ್ಲ, ಸರಿ. ಮುಂದೆ ಹೋಗೋಣ. 6ನೇ ಪ್ರಶ್ನೆದು, ಅಲ್ಲಿ 3 ಕ್ರಿಯೆಗಳು ಕೂಡ ನಡೀತಾ ಇರ್ತಾವ. ಯಾವಾಗ ನೀವು ಪಾತ್ರೆಯನ್ನ ಕಾಯೋದಿಟ್ಟಿರ್ತೀರಿ, ನೀರನ್ನ ಕಾಸ್ಬೇಕಾದ್ರೆ ಅಲ್ಲಿ 3 ಕ್ರಿಯೆಗಳು ಅಂದ್ರೆ ವಹನ ಕ್ರಿಯೆ, ಸಂವಹನ ಕ್ರಿಯೆ, ಆಮೇಲೆ ವಿಕಿರಣ, ಅಷ್ಟು ಕ್ರಿಯೆಗಳು ವಿಭಾಗದಲ್ಲಿ ನಡೀತಾ ಇರ್ತಾವ. ಸೊ ಎಲ್ಲೆಲ್ಲಿ ನಡೀತಿರ್ತಾವ ಅನ್ನೋದನ್ನ ಏನಪ್ಪಾ ಅಂದ್ರೆ ಈಗ ನಾವು ನೋಡೋಣ. ಸೊ ಏನಿದೆ ಮಧ್ಯದಲ್ಲಿ ಕೆಳಗಡೆ ಇದನ್ನ ಇಟ್ಟಿದಾರ, ಸ್ಟ್ಯಾಂಡ್ ಐತಿ. ಇಲ್ಲಿ ಏನ್ ಮಾಡಿದಾರ, ಒಂದು ಪಾತ್ರೆಯನ್ನ ಇಟ್ಟಿದಾರ. ಹೌದು. ಈ ಪಾತ್ರೆಯಲ್ಲಿ ಏನಾಗ್ತಾ ಇದೆ, ನೀರನ್ನ ಇಟ್ಟಿದ್ದಾರೆ. ಹೌದಾ? ಇದಕ್ಕೆ ಏನ್ ಮಾಡಿದ್ದಾರೆ, ಇಲ್ಲಿ ಉಷ್ಣವನ್ನ ನೀಡ್ತಾ ಇದ್ದಾರೆ. ಹೌದು ತಾನೆ? ಈಗ ಏನ್ ಮಾಡ್ಬೇಕು ನಾವು, ಈ ಕ್ರಿಯೆಯಲ್ಲಿ ಏನೇನು ಇದಾಗ್ತಾ ಇದೆ, ಯಾವ ಕ್ರಿಯೆ ನಡೀತಾ ಇದೆ ಅನ್ನೋದನ್ನ ಏನಪ್ಪಾ ಅಂದ್ರೆ ನಾವು ಸೂಚಿಸಬೇಕು. ಸೊ ಮೊದಲನೇದಾಗಿ ನೋಡಿ, ಅಲ್ಲಿ ಪಾತ್ರೆಯಲ್ಲಿ ನೀರಿದ್ದಾವು. ಹೌದು. ಆ ನೀರು ಏನಾಗ್ತಾ ಇರ್ತಾವ, ಕಾಯ್ತಾ ಇರ್ತಾವು. ಹೌದು. ಇಲ್ಲಿ ಕೊಡ್ತಾ ಇರುವಂತಹ ತಾಪದಿಂದ ಇಲ್ಲಿ ಏನಾಗ್ತಾ ಇದೆ, ನೀರು ಕಾಯ್ತಾ ಇದೆ, ಬಿಸಿ ಆಗ್ತಾ ಇದೆ. ಸೊ ನೀರು ಬಿಸಿ ಆಗೋದು ಅಂದ್ರೆ ಯಾವ ಕ್ರಿಯೆ ಬರ್ತಾ ಇದೆ, ಸಂವಹನ ಕ್ರಿಯೆ ಉಂಟಾಗ್ತಾ ಇದೆ.
ಸಂವಹನ ಕ್ರಿಯೆಗೆ ಬರುವಂತಹದ್ದು. ಅಲ್ಲಿ ನೀರು ಕಾಯ್ಬೇಕಾದ್ರೆ ಏನಾಗ್ತಾ ಇದೆ? ಈ ಜ್ವಾಲೆ ಪಾತ್ರೆಗೆ ನೀರನ್ನ ವರ್ಗಾಯಿಸ್ತಾ ಇದೆ, ಹೌದು ತಾನೆ? ಸೊ ಅದು ಎಲ್ಲಿ? ಈ ಕೆಳಭಾಗ ಕೊಡ್ತಾ ಇದೆ. ಆ ಕೆಳಭಾಗ ಇದ್ದುದು ಈ ಎಲ್ಲಾ ಪಾತ್ರೆಗಳು ಬಿಸಿ ಆಗ್ತಾ ಇರ್ತೈತಿ, ಹೌದು. ಸೊ ಹಾಗಾಗಿ ಏನಾಯ್ತು? ಬಿಸಿ ಆಗೋದಂದ್ರ ಬಿಸಿಯಾದ ವಸ್ತುವಿನಿಂದ ತಣ್ಣನೆಯ ವಸ್ತುವಿಗೆ ಉಷ್ಣ ಪ್ರಸಾರವಾಗುವಂತಹ ಕ್ರಿಯೆ. ಅದು ಯಾವುದು? ವಹನ, ಹೌದು ತಾನೆ? ಸೊ ಇಲ್ಲಿ ಏನಾಗ್ತದೆ? ಇದು ಬಿಸಿ ಐತಿ, ಇದ್ರ ಕಡೆ ಬಂತು. ಸೊ ಇದು ಕೂಡ ಈಗ ಬಿಸಿ ಆಯ್ತು. ಈ ಬಿಸಿಯಾದಂತದ್ದು ಏನಾಗ್ತೈತಿ? ಈ ಪಾತ್ರೆಗೆ ಎಲ್ಲ ಪಾತ್ರೆಯ ಪ್ರತಿ ಭಾಗಕ್ಕೂ ಹೋಗ್ತೈತೆ ಅದು. ಸೊ ಹಾಗಾದ್ರೆ ಬಿಸಿಯಾದ ವಸ್ತುವಿನಿಂದ ತಣ್ಣನೆಯ ವಸ್ತುವಿಗೆ ಉಷ್ಣ ವರ್ಗಾವಣೆ ಆಗ್ತಾ ಇದೆ. ಹಾಗಾಗಿ ಇದೇನಾಯ್ತು? ವಹನ ಕ್ರಿಯೆ. ಇನ್ನು ವಿಕಿರಣ ಕ್ರಿಯೆಯಲ್ಲಿ ಆಗ್ತೈತಿ. ಯಾವುದೇ ಗಾಳಿಯ ಮಾಧ್ಯಮ ಇರೋದಿಲ್ಲ. ಸೊ ನಾವು ಕಡಾಯಿಯನ್ನ ಇಟ್ಟಾಗ ಅಲ್ಲಿ ಏನಾಗ್ತೈತಿ? ಈ ಕಡಾಯಿಯಲ್ಲಿರುವಂತಹ ಉಷ್ಣ ವಾತಾವರಣಕ್ಕೆ ಹೋಗ್ತಾ ಇರ್ತೈತಿ. ಆ ವಾತಾವರಣಕ್ಕೆ ಹೋಗೋದನ್ನೇ ನಾವು ವಿಕಿರಣ ಅಂತೀವಿ. ಅಂದ್ರ ಪಾತ್ರೆಯಿಂದ ವಾತಾವರಣಕ್ಕೆ ಹೋಗುವಂತಹದ್ದು ವಿಕಿರಣ, ಹೌದು. ಸೊ ಈ ಮೂರು ಕ್ರಿಯೆಗಳು ಆಗ್ತಾ ಇದ್ದಾವೆ ಇಲ್ಲಿ. ಒಂದು ಕಡೆ ಏನಾಗ್ತಾ ಇದೆ? ಪಾತ್ರೆ ಬಿಸಿಯಾದಿಂದ ತಣ್ಣನೆಯ ವಸ್ತುವಿಗೆ ಉಷ್ಣ ಪ್ರಸಾರ ಆಗುತ್ತೆ. ಅದರಿಂದಾಗಿ ಒಳಗಡೆ ನೀರು, ಅಲ್ಲಿ ಏನಾಗ್ತಾ ಇದೆ? ವಹನ ಕ್ರಿಯೆ ಆಗ್ತಾ ಇದೆ. ಸೊ ಬಿಸಿಯಾದಂತಹ ನೀರಿನ ಅಣುಗಳು ಮೇಲ್ಗಡೆ ಹೋಗೋದು, ತಂಪಿರು ಕೆಳಗಡೆ ಬರೋದು, ಈ ರೀತಿಯಲ್ಲಿ ಆಗ್ತಾ ಇದೆ. ಇದಾದ ನಂತರ ಈ ಪಾತ್ರೆಯಲ್ಲಿರುವಂತಹ ಉಷ್ಣ ವಾತಾವರಣಕ್ಕೆ ಹೋಗ್ತಾ ಇದೆ. ಅದರಿಂದ ವಿಕಿರಣ ಕ್ರಿಯೆಯಲ್ಲಿ ಉಂಟಾಗುವಂತಹದ್ದು. ಸೊ ಈ ರೀತಿ ಏನಪ್ಪಾ ಅಂದ್ರೆ ವಹನ, ವಿಕಿರಣ ಆಮೇಲೆ ಸಂವಹನ ಕ್ರಿಯೆಗಳು ನಮ್ಮ ನಿತ್ಯ ಜೀವನದಲ್ಲಿ ಕೂಡ ನಡೀತಾ ಇದೆ ಅಂತ ಗೊತ್ತಾಯ್ತಾ? ಸೊ ಇವತ್ತೇನಪ್ಪ 6